ಓಕೆ ಫ್ರೆಂಡ್ಸ್, ಇದು ನೋಡಿ ಸಂಡೇ ಬಜಾರಿಂದ ತಂದಿರೋದು ಪ್ರೋಗ್ರಾಮಿಂಗ್ ಮಾಡೋಣ ಅಂತ. ನೋಡಿ ಇದು ಯಾವ ಪಾರ್ಟು ಎಲ್ಲಿ ಯೂಸ್ ಆಗುತ್ತೆ ನನಗೂ ಗೊತ್ತಿಲ್ಲ. ಮೇ ಬಿ ಕರ್ಟೆನ್ಸಲ್ಲಿ ಯೂಸ್ ಮಾಡ್ತಾರೆ ಅನಿಸುತ್ತೆ, ಕರ್ಟೆನ್ ಹಾಕೋಕ್ಕೆ. ಆಮೇಲೆ ನೋಡಿ ಇದು ಒಂದು ಯಾವುದೋ ಗೇರ್ ಇದೆ, ಸ್ಪರ್ ಗೇರ್ ಅನಿಸುತ್ತೆ. ಇದನ್ನು ವಿ ಎಮ್ ಸಿ ಪ್ರೋಗ್ರಾಮಿಂಗ್ ಮಾಡುವಾಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಆಮೇಲೆ ಈ ಥರ ಒಂದು ಸ್ಕ್ರೂ ಇದೆ. ಟೋಟಲ್ ಒಂದು 50 ರೂಪಾಯಿ ಕೊಟ್ಟು ತೊಗೊಂಬಂದೆ ಇದನ್ನೆಲ್ಲ ಪ್ರೋಗ್ರಾಮಿಂಗ್ ಮಾಡೋಣ ಅಂತ. ಇವತ್ತೇನು ಮಾಡೋಣ, ಸೊ ಇದನ್ನು ಪ್ರೋಗ್ರಾಮಿಂಗ್ ಮಾಡೋಣ G78 ಬಳಸ್ಕೊಂಡು. ಓಕೆ ಫ್ರೆಂಡ್ಸ್, ಹಾಗಾದರೆ ಇದ್ರದ್ದು ಮೆಜರ್ಮೆಂಟ್ ಎಲ್ಲ ಮಾಡೋಣ. ನಾನು ರಫ್ ಸ್ಕೆಚ್ ಹಾಕಿದ್ದೀನಿ. ಇದ್ರದ್ದು ಮೆಜರ್ಮೆಂಟು ನನ್ನ ಹತ್ರ ಸ್ಕೇಲ್ ಇದೆ, ವರ್ನಿಯರ್ ಕ್ಯಾಲಿಪರ್, ಮೈಕ್ರೋಮೀಟರ್ ಇಲ್ಲ, ಇದರಲ್ಲೇ ಮಾಡ್ತೀನಿ. ನೋಡಿ ಇದನ್ನು 4 mm ಇದೆ. ಇದು ನಮ್ಮದು ಕಾಂಪೌಂಡ್ ಚಕ್ಕಲ್ಲಿ ಹೋಲ್ಡ್ ಆಗಿದೆ. ಇದ್ರದ್ದು ಡಿಸ್ಟೆನ್ಸು 4 ಇದೆ. ಇದು ಬಂದುಬಿಟ್ಟು ಅಂದಾಜಾಗಿ 20 ಇದೆ. 20 ಅಂದರೆ 2 mm ಇದು ಗ್ಯಾಪ್ ಕೊಟ್ಟಿರ್ತಾನೆ ಇಲ್ಲಿ. ಇದು 2 mm ಇದೆ. ಈ ಡಿಸ್ಟೆನ್ಸು 2 mm ಇದೆ. ಇದು 18 ಇದೆ. ಮೇಜರ್ ಡಯಾ ಬಂದುಬಿಟ್ಟು 6, ಅಂದರೆ ಅದು M6 ಆಯಿತು. ಸ್ಮಾಲ್ ಡಯಾ ನಾವು ಕಂಡುಹಿಡಿಬೇಕು. M6 ಅಂತಂದರೆ ಅಲ್ಲಿಗೆ ನಿಮಗೆ ಪಿಚ್ ಬಂದುಬಿಟ್ಟು 1 mm ಇರುತ್ತೆ. ಸ್ಟ್ಯಾಂಡರ್ಡು M6ಗೆ 1 mm ಪಿಚ್ ಇರುತ್ತೆ. ಅಲ್ಲಿಗೆ ಫೀಡ್ ರೇಟು ಕೂಡ 1 mm ಆಯಿತು. ಇವಾಗ ನಾವು ಸ್ಮಾಲ್ ಡಯಾ ಕಂಡುಹಿಡಿಬೇಕು. ಸ್ಮಾಲ್ ಡಯಾ ಯಾಕೆ ಹಿಡಿಬೇಕಂತಂದರೆ G78 ಬಳಸ್ಕೊಂಡು ಮಾಡ್ತಾ ಇದ್ದೀವಿ. ನಮಗೆ ಸ್ಮಾಲ್ ಡಯಾವರೆಗೂ ಆ ಒಂದು ಕಟ್ ಬಂದರೆ ನಮಗೆ ಈ ಒಂದು ಥ್ರೆಡ್ ಫಾರ್ಮ್ ಆಗುತ್ತೆ. ಅದು ಹೇಗೆ ಕಂಡುಹಿಡಿಯೋದು? ಫಸ್ಟು ಡೆಪ್ತ್ ಆಫ್ ಕಟ್ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳೋಣ. ಡೆಪ್ತ್ ಆಫ್ ಕಟ್ ಫಾರ್ಮುಲಾ 0.6124 ಇಂಟು ಪಿಚ್. 0.6124 ಪಿಚ್ ಎಷ್ಟಿದೆ ನಮ್ಮದು? 1. ಅಲ್ಲಿಗೆ ಇದು 0.6124 ಆಯಿತು. ಹೌದಾ? ಅಲ್ಲಿಗೆ ನಾವು ಮೈನರ್ ಡಯಾ ಕಂಡುಹಿಡಿಯೋಕೆ ಮತ್ತೊಂದು ಫಾರ್ಮುಲಾ ಇದೆ. ಮೈನರ್ ಡಯಾ = T - 2 ಇಂಟು ಡೆಪ್ತ್ ಆಫ್ ಕಟ್. ಅಲ್ಲಿಗೆ ಮೇಜರ್ ಡಯಾ ಎಷ್ಟಿದೆ? 6 ಇದೆ. ಮೈನಸ್ ಇದು 6124 ಅಂದರೆ ಆಲ್ಮೋಸ್ಟ್ ಎಷ್ಟಾಗುತ್ತೆ ಇಲ್ಲೇ ಮಾಡ್ಕೊಳ್ಳಿ. 0.6124 0.61248 4 2 ಇದು ಎಷ್ಟು? 12. ಇದು 1.22. ಅಲ್ಲಿಗೆ ನಾವು 1.22ನೇ ಹಿಡ್ಕೊಳ್ಳೋಣ. 1.22 ಅಲ್ಲಿಗೆ ಮೈನಸ್ ಮಾಡಿದ್ರೆ ನೀವು 6 - 1.2 ಮಾಡಿದ್ರೆ ನಿಮಗೆ 4.6 - 1.22 ಮಾಡಿದ್ರೆ 25 ಹಿಡ್ಕೊಳ್ಳೋಣ. 20 ಹಿಡ್ಕೊಂಬಿಡೋಣ, ಕನ್ಫ್ಯೂಷನೇ ಬೇಡ. ಆಮೇಲೆ ಒಂದು ಐಡಲ್ ಕಟ್ಕೊಳ್ಳೋಣ ಬೇಕಾದರೆ. ಅಲ್ಲಿಗೆ 4.80 ಆಯಿತು ನಮ್ಮದು ಮೈನರ್ ಡಯಾ. ಅಂದರೆ ಫೈನಲ್ ಕಟ್ ಎಷ್ಟು ಕೊಡಬೇಕು ನಾವು? ಮೈನರ್ ಡಯಾ 4.80 ಆಯಿತು. ಸರಿನಾ? ಇದನ್ನು ನೀವು ಕಂಡುಹಿಡಿದಿದ್ದೀರಿ. ಇದೆಲ್ಲ ಇದೆ, ಫೀಡ್ ಇದೆ, ಪಿಚ್ ಇದೆ. ಇವಾಗ ಸಿಂಪಲ್ ಆಗಿ ಪ್ರೋಗ್ರಾಮನ್ನು ಬರೆಯೋಣ. ಬನ್ನಿ, ಫಸ್ಟು ಒಂದು ಪ್ರೋಗ್ರಾಮ್ ಹಾಕೊಳ್ಳೋಣ. ಎಕ್ಸಾಂಪಲು 1 2 3 4 ಅಂತ ಹಾಕೋತೀನಿ. ಥ್ರೆಡ್ಡಿಂಗ್ ಪ್ರೋಗ್ರಾಮ್ ಅಂತ ಹಾಕೊಳ್ಳಿ, ಥ್ರೆಡ್ಡಿಂಗ್ ಅಂತ ಹಾಕೊಳ್ಳಿ. ಹೆಸರು ಕೂಡ ಹಾಕೋಬೋದು ನೀವು. ಎಂಡ್ ಆಫ್ ಬ್ಲಾಕ್. ಆಮೇಲೆ ಹೋಮ್ ಪೊಸಿಷನ್ ತೊಗೊಳ್ಳಿ. G28 U0 W0 ಎಂಡ್ ಆಫ್ ಬ್ಲಾಕ್. ಟೂಲ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ನಮ್ಮ ಥ್ರೆಡ್ಡಿಂಗ್ ಟೂಲು 3 ಅಂದ್ಕೊಳ್ಳಿ. ಡೈರೆಕ್ಟ್ ಸ್ಟೇಷನ್ 3 ಅಂದ್ಕೊಳ್ಳಿ. ಆಪ್ಷನ್ ಕೂಡ 3ನೇ ತೊಗೊಳ್ಳೋಣ. ಸರಿನಾ? ಆಮೇಲೆ G97 ಬಳಸ್ಕೊಳ್ಳಿ. ರ್ಯಾಂಡಮ್ ಇದು ಕಾನ್ಸ್ಟೆಂಟ್ ಸ್ಪಿಂಡಲ್ RPMಗೆ. ಇದಕ್ಕೆ 1500 RPM ಸಾಕು ಅನ್ಕೋತೀನಿ. 1500 M04 ಹಾಕೊಳ್ಳೋಣ. M04 ಯಾಕಂತಂದರೆ ಇದು ರೈಟ್ ಹ್ಯಾಂಡ್ ಥ್ರೆಡ್ ಆಗಿರೋದ್ರಿಂದ, ನೋಡಿ ಇದು ರೈಟ್ ಹ್ಯಾಂಡ್ ಥ್ರೆಡ್ ಆಗಿರೋದ್ರಿಂದ ನಮ್ಮ ಸ್ಪಿಂಡಲು M04 ರೊಟೇಟ್ ಆಗಬೇಕು. ಅಂದರೆ ನಿಮಗೆ ಈಸಿಯಾಗಿ ಆ ಥ್ರೆಡ್ ಫಾರ್ಮ್ ಆಗುತ್ತೆ. ಆಮೇಲೆ ಕೂಲಂಟ್ ಆನ್ M08. ಇವಾಗ ಏನು ಮಾಡೋಣ? ಇವಾಗ ನಮ್ಮ ಟೂಲನ್ನು ಹೋಮ್ ಪೊಸಿಷನ್ ಇತ್ತಲ್ಲ ಅಲ್ಲಿಂದ ಒಂದು ಸೇಫರ್ ಡಿಸ್ಟೆನ್ಸ್ ಸಿಗ್ತಾರಣ. ಅಲ್ಲಿಗೆ G00 X ಎಷ್ಟಿದೆ ನಮ್ಮದು? 6 ಇದೆ. ಅಂದರೆ ನಾವು X 10 ತೊಗೊಳ್ಳೋಣ. ಜೆಡ್ನ 5 mm ಸೇಫರ್ ಪೊಸಿಷನಿಗೆ ತೊಗೊಳ್ಳೋಣ. ಅಂದರೆ ನಮ್ಮ ಟೂಲ್ ಹೋಲ್ಡರ್ ಬಂದು ಹೋಮ್ ಪೊಸಿಷನಿಂದ ಇಲ್ಲಿ ನಿಲ್ಲುತ್ತೆ. ಜೆಡ್ 5 mm ಡಿಸ್ಟೆನ್ಸಲ್ಲಿ ನಿಲ್ಲುತ್ತೆ. X 6 ಇದೆ, ಒಂದು 4 mm ಮೇಲೆ ತೊಗೊಂಡಿದ್ದೀನಿ. ಇಲ್ಲಿಗೆ ಬಂದು ನಿಂತು ಸೇಫರ್ ಪೊಸಿಷನ್. ಇದು ಒಂದು ಸ್ಟ್ಯಾಂಡರ್ಡ್ ಪ್ರೋಗ್ರಾಮ್ ಬರೆಯುವಂಥ ಸ್ಟ್ಯಾಂಡರ್ಡ್. ಇವಾಗ ಏನು ಮಾಡೋಣ? G78 ಬಳಸ್ಕೊಳ್ಳೋಣ. G78 ಬಂದುಬಿಟ್ಟು ಥ್ರೆಡ್ಡಿಂಗ್ ಪ್ರೋಗ್ರಾಮು. ಓಡಿಗಿರ್ಬೋದು, ಐಡಿಗಿರ್ಬೋದು. ಇವಾಗ ನಾವು ಓಡಿಗೆ ಮಾಡ್ತಾ ಇರೋದ್ರಿಂದ ಯಾವ ಥರ ಕಟ್ ತೊಗೋಬೇಕು ಅಂತ ಬರಿತಾ ಹೋಗೋಣ. ಇವಾಗ ನಮಗೆ ಫೈನಲ್ ಕಟ್ ಎಷ್ಟು ಬರಬೇಕು? 4.8 ಬರಬೇಕು. ಹೌದಾ? ನಾವೇನು ಮಾಡೋಣ? 5.8ಇಂದಾನೇ ಶುರು ಹಚ್ಕೊಳ್ಳೋಣ. X = 5.80. ಜೆಡ್ ಎಷ್ಟು ಮೈನಸ್ ಮಾಡಬೇಕು? ಥ್ರೆಡ್ ಲೆಂತ್ ಎಷ್ಟಿದೆ? 18 ಇದೆ. ನಾವು ಏನು ಮಾಡೋಣ? 1.5 ಸ್ವಲ್ಪ ಮುಂದೆ ತೊಗೊಳ್ಳೋಣ. ಯಾಕಂದರೆ ನಮ್ಮ ಟೂಲು ಯಾವತ್ತೂ ಅಷ್ಟೇ, ಟೂಲ್ ಇದೆಯಲ್ಲ, ಟೂಲ್ ಬಂದುಬಿಟ್ಟು ಇಲ್ಲಿವರೆಗೂ ಬಂದುಬಿಟ್ಟು ಇಲ್ಲಿಂದನೇ ಹೋಗ್ಬಿಟ್ಟು ಥ್ರೆಡ್ ಫಿನಿಶ್ ಬರೋಲ್ಲ, ಲಾಕ್ ಆಗಲ್ಲ. ಅದು ಇದರಲ್ಲಿ ಸರಿಯಾಗಿ ಲಾಕ್ ಆಗಲ್ಲ, ಎಂಡಲ್ಲಿ ಹೋಗಿ ಬಟ್ಟಾಗಲ್ಲ. ಅದಕ್ಕೆ ಏನು ಮಾಡೋಣ? 1.5 ಇದು ಚಿಕ್ಕದಿರೋದ್ರಿಂದ ಕಾಂಪೋನೆಂಟು 0.5 ತೊಗೊಳ್ಳೋಣ. ಇಲ್ಲಾಂದರೆ ಟೂಲ್ ಡ್ಯಾಶ್ ಆಗಿಬಿಡುತ್ತೆ. 0.5 ಮುಂದೆ ತೊಗೊಂಡು ಹಿಂದೆ ಹೋಗ್ಬಿಡೋಣ. ಸರಿನಾ? ಹಿಂದೆ ಅದೇ ಹೋಗುತ್ತೆ. G78 ಅದೇ ಇದೆ. ಅದು ಇಲ್ಲಿವರೆಗೂ ಬರುತ್ತೆ, ಹಿಂಗೆ ಹೋಗುತ್ತೆ, ಮತ್ತೆ ಒಂದು ಪೊಸಿಷನ್ಗೆ ಬರುತ್ತೆ, ಮತ್ತೆ ಕಟ್ಕೊಳ್ಳುತ್ತೆ. ಈ ಥರ ನಾವು ಎಷ್ಟು ಕಟ್ ಕೊಡ್ತೀವಿ ಅಷ್ಟು ಕಟ್ ತೊಗೊಂಡು ಆಮೇಲೆ ನಾವು G0 ಕೊಟ್ಟ ಮೇಲೆ ಹಿಂದೆ ಹೋಗುತ್ತೆ. ಸರಿನಾ? ಅದನ್ನು ಬರಿತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಬರಿತಾ ಹೋದರೆ ಗೊತ್ತಾಗುತ್ತೆ ಅದು ಯಾವ ಥರ ಏನು ಅಂತ. ಸರಿನಾ? ಇವಾಗ G78 X 5.80 ಜೆಡ್ ನಾವು 18.5 ತೊಗೊಳ್ಳೋಣ.
ನಾನು ನಿಮಗೆ ಫೀಡ್ ರೇಟ್ ಹೇಳಿದ್ದೆ, ಪಿಚ್ ಈಕ್ವಲ್ ಟು ಏನಿರುತ್ತೆ ಫೀಡ್ ರೇಟ್ ಕೂಡ ಅದೇ ಇರುತ್ತೆ 1 mm ಫೀಡ್ 1. ಆಮೇಲೆ G78 X ಈಕ್ವಲ್ ಟು ನಮ್ಗೆ ಎಷ್ಟಾಗಬೇಕು 4.8 ಆಗಬೇಕಲ್ವಾ. ಇವಾಗ 1.5 ತೆಗಿಯೋಣ. ಓಕೆ, ನೀವು ಎಕ್ಸ್ಪೀರಿಯನ್ಸ್ ಮೇಲೆ ಹೋಗುತ್ತೆ. ಫಿನಿಶ್ ಕಟ್ ಆಮೇಲೆ ಬೇಕಾದ್ರೆ ಲಾಸ್ಟಲ್ಲಿ ಕೊಟ್ಕೋಬೋದು. 5 ನಾನು 30 ಕೊಟ್ಕೋತೀನಿ ಅಥವಾ 40 ಕೊಟ್ಕೋತೀನಿ. ಜೆಡ್ ಮೈನಸ್ ಇದು ಜೆಡ್ ಮೈನಸ್ 18.5 ಸೇಮ್ ಇರುತ್ತೆ. ಫೀಡ್ ರೇಟು ಜೆಡ್ಡು ಎಲ್ಲ ಸೇಮ್ ಇರುತ್ತೆ. ನೀವು ಇದು ಬರೀಲಿಲ್ಲ ಅಂದ್ರೂ ನಡೆಯುತ್ತೆ, ಏನು ತೊಂದರೆ ಇಲ್ಲ. ನಾನು ನಿಮಗೆ ನೀಟಾಗಿ ಅರ್ಥ ಆಗಲಿ ಅಂತ ಬರ್ತಾ ಇದ್ದೀನಿ. ಎಕ್ಸ್ ಈಕ್ವಲ್ ಟು 5.20 ಜೆಡ್ ಮೈನಸ್ 18.5 ಫೀಡ್ ರೇಟ್ 1 G78 X ಈಕ್ವಲ್ ಟು 5 Z minus 18.5 feed rate 1 end of block. G78 X ನಮ್ಗೆ 4.8 ಬೇಕಲ್ಲ, ಇಲ್ಲಿ ಸ್ವಲ್ಪ ಫಿನಿಶ್ ಕಟ್ ಕೊಡ್ತಾ ಹೋಗೋಣ ನಿಧಾನ. 4.90 ಕೊಡಿ. ಜೆಡ್ ಮೈನಸ್ ಇದು ಜೆಡ್ ಮೈನಸ್ 18.5 ಫೀಡ್ ರೇಟ್ 1 G78 X 4.80 ಜೆಡ್ ಮೈನಸ್ 18.5 ಫೀಡ್ ರೇಟ್ 1. ಇಲ್ಲಿ 4.8ಗೆ ನಮ್ಮ ಸೈಕಲ್ ಎಲ್ಲ ಮುಗೀತು. ಇದು ಕಂಪ್ಲೀಟ್ ಆಯ್ತು. ಇದು ಕಂಪ್ಲೀಟ್ ಆಯಿತು. ಇದ್ರಲ್ಲಿ ನೀಟಾಗಿ ಹೋಗ್ತಾನೂ ಇದೆ ಅಂತ ಅನ್ಕೋಬೇಡಿ, ಹೋಗಲ್ಲ, ಸ್ವಲ್ಪ ರಫ್ ಇರುತ್ತೆ. ನೀವು ಇದನ್ನೇ ಇನ್ನೊಂದ್ಸರಿ ಕಟ್ಟನ್ನ ಕೊಡಬೇಕು. ಯಾಕಂತ ಹೇಳ್ತೀನಿ. G78 4.80 ಜೆಡ್ ಮೈನಸ್ 18.5 ಫೀಡ್ 1 ಇದು ಏನಾಗಿರುತ್ತಲ್ಲ, ಅದರಲ್ಲಿ ಬರ್ಗಿರು ಏನಾದರೂ ಇದ್ದರೆ ಅದನ್ನೇ ಐಡಲ್ ಕಟ್, ಅದಕ್ಕೆ ಐಡಲ್ ಕಟ್ ಅಂತೀವಿ. ಅದನ್ನೇ ನೀವು ಇನ್ನೊಂದ್ಸರಿ ಕೊಟ್ಟರೆ ಆ ಫಾರ್ಮ್ ಎಲ್ಲ ಒಂದು ಫಿನಿಶಿಂಗ್ ಬರುತ್ತೆ. ಆವಾಗ ಇದು ನೀಟಾಗಿ ಇದರಲ್ಲಿ ಅಸೆಂಬಲ್ ಆಗುತ್ತೆ, ರೊಟೇಟ್ ಆಗಿ ಹೋಗುತ್ತೆ. ಸರಿನಾ? ಇವಾಗ ಅದನ್ನು ಇನ್ನೊಂದ್ಸರಿ ಬರೆದ್ವಿ. ಬರೆದಾದ್ಮೇಲೆ ಏನಾಯಿತು, ನಾವು ವಾಪಸ್ ಹೋಗಬೇಕು. ಅದಕ್ಕೆ G00 X10 Z5 ಮೊದಲು ಏನು ಬರ್ದಿದ್ವಲ್ಲ ಅದನ್ನೇ ಬರ್ಕೊಳ್ಳಿ, ಏನು ತೊಂದರೆ ಇಲ್ಲ. G0 ಇದು ಏನು ಬರ್ಕೊಂಡಿದ್ವಲ್ಲ ಫಸ್ಟು ಅದೇ ಪೊಸಿಷನ್ಗೆ ಹೋಗಿ ಟೂಲು ಇಲ್ಲಿ ನಿಂತ್ಕೊಳ್ಳುತ್ತೆ. Z5 ಎಂಡ್ ಆಫ್ ಬ್ಲಾಕ್, ಇಲ್ಲಿಂದ ಹೋಮ್ ಪೊಸಿಷನ್ ಕಳಿಸಿ. ಯಾವುದು ಈ ಬ್ಲಾಕನ್ನು ಹಾಕಿಬಿಟ್ಟು G28 U0 W0 ಎಂಡ್ ಆಫ್ ಬ್ಲಾಕ್. ಕೂಲೆಂಟ್ ಆನ್ ಇದೆ ನಮ್ಮದು, ಕೂಲೆಂಟ್ ಆಫ್ ಮಾಡೋಣ. M09 ಆಮೇಲೆ ಸ್ಪಿಂಡಲ್ ರನ್ ಇದೆ, ಅದನ್ನು ಆಫ್ ಮಾಡೋಣ. M05 ಪ್ರೋಗ್ರಾಮನ್ನು ಫುಲ್ ಎಂಡ್ ಮಾಡೋಣ. ಪ್ರೋಗ್ರಾಮ್ ಎಂಡ್ ಆಯಿತು. ಆಮೇಲೆ ಇದರಲ್ಲೇ ಈ M30ಯಲ್ಲೇ ರಿಸೆಟ್ಟು ಕೂಡ ಆಗುತ್ತೆ. ಸರಿನಾ ಫ್ರೆಂಡ್ಸ್? ಇದು ಇಷ್ಟು ಸಿಂಪಲ್.